ಈ ವರ್ಷ ಎಷ್ಟೆಲ್ಲ ನಿರೀಕ್ಷೆ ಇತ್ತು ಅಷ್ಟರ ಮಟ್ಟಿಗೆ ಮಳೆ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಈಗ ಈ ಕೈ ಕೊಟ್ಟಿರುವಂತಹ ಮುಂಗಾರು ಮಳೆಯಿಂದ ರೈತರು ಒಂದು ಕಡೆ ಕಂಗಾಲಾಗಿದ್ದಾರೆ. ಶಿವಮೊಗ್ಗದ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಅಭಾವ ಉಂಟಾಗಿದೆ. ಜೂನ್ ಅಂತ್ಯ ಸಮೀಪಿಸ್ತಾ ಇದ್ರೂ ಕೂಡ ಒಳ ಹರಿವು ಮಾತ್ರ ಹೆಚ್ಚಾಗ್ತಾ ಇಲ್ಲ. ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಭಾವದಿಂದ ಆತಂಕ ಸೃಷ್ಟಿಯಾಗಿದೆ ಈಗ ರೈತರಲ್ಲಿ. ವಿದ್ಯುತ್ ಉತ್ಪಾದನೆ ಮೇಲೆಯೂ ಕೂಡ ಪರಿಣಾಮ ಬೀಳುವಂತ ಸಾಧ್ಯತೆ ಇದೆ. ರಾಜ್ಯದ ಜಲವಿದ್ಯುತ್ ಉತ್ಪಾದನೆಯ ಜೀವನಾಡಿ ಲಿಂಗನಮಕ್ಕಿ. ಇನ್ನೇನು ಜೂನು ಎಂಡ್ ಆಗ್ತಾ ಇದೆ. ಈ ತಿಂಗಳಲ್ಲಿ ಆರಂಭದಿಂದ ಎಂಡಿಂಗ್ ವರೆಗೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ ಅನ್ನುವಂಥದ್ದು ನಿರೀಕ್ಷೆ ಇತ್ತು. ಹವಾಮಾನ ಇಲಾಖೆ ಅದ್ರ ಕುರಿತು ವರದಿ ಕೂಡ ಮಾಡಿತ್ತು. ಆದರೆ ಅಂದುಕೊಂಡಿರುವಂತಹ ಮಟ್ಟಕ್ಕೆ ಅಥವಾ ನಿರೀಕ್ಷೆ ಅಷ್ಟು ಮಳೆ ಬರಲಿಲ್ಲ ಈ ಬಾರಿ. ಇದರಿಂದ ಎಷ್ಟೆಲ್ಲ ಸಮಸ್ಯೆಗಳಾಗಬಹುದು. ಡ್ಯಾಮ್ ಸಮೀಪದ ರೈತರು ಮತ್ತು ಸ್ಥಳೀಯರಲ್ಲಿ ಈಗ ಕಳವಳ ಹೆಚ್ಚುತ್ತಾ ಇದೆ. ಕೃಷಿ ಚಟುವಟಿಕೆಗಳಿಗೆ ನೀರಿನ ಲಭ್ಯತೆ ಕುರಿತು ಈಗ ಚಿಂತೆ ಮಾಡ್ತಾ ಇದ್ದಾರೆ ಜನ. ರೈತರಿಗೆ ಜಾಸ್ತಿ ಮಳೆ ಬಂದರೂ ಕೂಡ ಬೆಳೆ ನಾಶ ಆಗುತ್ತೆ, ಕಡಿಮೆ ಮಳೆ ಬಂದರೂ ಕೂಡ ಹೀಗೆ ನಷ್ಟ ಆಗುತ್ತೆ. ಬಟ್ ಮಳೆ ಬೇಕೇ ಬೇಕು. ಆದರೆ ಜೂನ್ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ವರದಿಯನ್ನು ಕೊಟ್ಟಿತ್ತು. ಆ ಪ್ರಕಾರ ಅಷ್ಟರ ಮಟ್ಟಿಗೆ ಮಳೆ ಬರಲಿಲ್ಲ. ಇನ್ನೇನು ಜೂನ್ ತಿಂಗಳು ಮುಗಿತಾ ಇದೆ, ಆದರೂ ಕೂಡ ಮಳೆ ಕಡಿಮೆ ಇರೋದ್ರಿಂದ ನೀರಿನ ಅಭಾವ ಉಂಟಾಗಿದೆ ಇಲ್ಲಿ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ನೀರಿನ ಲಭ್ಯತೆ ಕುರಿತು ಈಗಲೇ ಚಿಂತೆಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿನ ರೈತರು. ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಭಾವದಿಂದ ರೈತರಲ್ಲಿ ಈಗ ಆತಂಕ ಉಂಟಾಗಿದೆ. ಲಿಂಗನಮಕ್ಕಿ ಜಲಾಶಯ ಮತ್ತು ಶರಾವತಿ ಹಿನ್ನೀರಿನ ಪ್ರದೇಶವನ್ನು ನಾವು ಈಗಾಗಲೇ ಹಲವಾರು ಬಾರಿ ನಾವು ನೋಡಿದ್ದೇವೆ. ಈ ಟೈಮ್ನಲ್ಲಿ ಅಂದ್ರೆ ಒಂದು ಜೂನ್ ತಿಂಗಳಲ್ಲಿ ಮಳೆಯಿಂದಾಗಿ ಇಲ್ಲಿ ಹಿನ್ನೀರಿನ ನೀರು ತುಂಬಿಕೊಂಡಿರ್ತಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಮಳೆಯ ಒಂದು ಅಭಾವದಿಂದಾಗಿ, ಮಳೆ ಕಡಿಮೆಯಿಂದಾಗಿ ಇಲ್ಲಿನ ಒಂದು ನೀರಿನ ಮಟ್ಟ ಕಡಿಮೆಯಾಗಿ ಎಲ್ಲಾ ಕಡೆ ಭೂಮಿ ಬಯಲಾಗಿ ಕಾಣಿಸತೊಡಗಿದೆ. ಇದು ಕೇವಲ ಪ್ರವಾಸೋದ್ಯಮದ ದೃಷ್ಟಿಯಿಂದ ಮಾತ್ರವಲ್ಲದೆ ಪರಿಸರ ಮತ್ತು ಜಲಸಂಪನ್ಮೂಲದ ದೃಷ್ಟಿಯಿಂದಲೂ ಸಹ ಒಂದು ಚಿಂತಾಜನಕವಾದ ವಿಷಯವಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹೀಗೆ ಮಳೆ ಕೊರತೆ ಮುಂದುವರೆದರೆ ಜಲಾಶಯದಲ್ಲಿ ನೀರಿನ ಸಂಗ್ರಹ, ವಿದ್ಯುತ್ ಉತ್ಪಾದನೆ ಮತ್ತು ಸ್ಥಳೀಯ ಜನರ ಜೀವನೋಪಾಯದ ಮೇಲೂ ಸಹ ಒಂದು ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದರೂ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿ ಜಲಾಶಯ ತುಂಬಿ ಈ ಪ್ರದೇಶವು